ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಆಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನರೇಂದ್ರ ಮೋದಿಯವರಿಗೆ ಭಯೋತ್ಪಾದಕ ಅಂದರು ಅಂತೇಳಿ ಏನಂಗೆ ಬಿ ಜೆ ಪಿಯವರು ಬಾಯಿ ಬಡ್ಕೋತಾ ಇದ್ದಾರೆ. ಬಾಯಿ ಬಡ್ಕೋತಾ ಇರೋಂತಹ ಬಾಯಿ ಬಡ್ಕ್ರ ಭಯೋತ್ಪಾದಕ ಅಂದರೆ ಏನು? ವಾಟ್ ಈಸ್ ದ ಸಿಂಪಲ್ ಡೆಫಿನೇಷನ್ ಫಾರ್ ಭಯೋತ್ಪಾದಕ? ಭಯೋತ್ಪಾದಕ, ಭಯ ಉತ್ಪಾದಕ, ಭಯವನ್ನು ಉತ್ಪಾದನೆ ಮಾಡುವವನು ಭಯೋತ್ಪಾದಕ. ಸಿಂಪಲ್. ಇ ಡಿ ಆಗಿರ್ಬೋದು, ಐ ಟಿ ಆಗಿರ್ಬೋದು, ಸಿ ಬಿ ಐ ಆಗಿರ್ಬೋದು, ಇವುಗಳನ್ನೆಲ್ಲ ದುರ್ಬಳಕೆ ಮಾಡಿಕೊಂಡು ನರೇಂದ್ರ ಮೋದಿಯವರ ವಿರುದ್ಧ ಯಾರೂ ಕೂಡ ಮಾತಾಡಬಾರ್ದು ಅನ್ನೋ ರೀತಿ ವಿರೋಧ ಪಕ್ಷದ ನಾಯಕರುಗಳ ಮೇಲೆ ದಾಳಿಗಳನ್ನು ಮಾಡಿಸ್ತಾ ಭಯನ ಸೃಷ್ಟಿ ಮಾಡಿ ಭಯನ ಉತ್ಪಾದನೆ ಮಾಡುವ ಭಯೋತ್ಪಾದಕರು ಅಂದರೆ ತಪ್ಪಾಗಲ್ಲ. ಈ ನಮ್ಮ ಮಧು ಪೂರ್ಣಿಮಾ ಕಿಶ್ವರ್ ಇವ್ರ ಬಗ್ಗೆ ನಾನು ಈ ಹಿಂದೆನೂ ಒಂದು ವಿಡಿಯೋ ಮಾಡಿದ್ದೆ. ಅವ್ರ ಬಗ್ಗೆ ಗೊತ್ತಿಲ್ಲದಿದ್ದವ್ರಿಗೆ ತುಂಬ ಶಾರ್ಟಾಗಿ ಹೇಳ್ತೀನಿ. ಮಧು ಪೂರ್ಣಿಮಾ ಕಿಶ್ವರ್ ಅನ್ನೋರು ಅವರೊಬ್ಬರು ಲೇಖಕಿ. ಅವರು ನರೇಂದ್ರ ಮೋದಿಯವರ ಜೀವನ ಚರಿತ್ರೆಯನ್ನು ಅವರು ಬರೆದಿದ್ದಾರೆ. ಮೋದಿನಾಮ ಅನ್ನೋಂಥ ಒಂದು ಬುಕ್ ಬರೆದಿದ್ದಾರೆ ಅವರು. ಆದರೆ ಈಗ ಪ್ರಸ್ತುತ ಮಧು ಪೂರ್ಣಿಮಾ ಕಿಶ್ವರ್ ಅವರು ನರೇಂದ್ರ ಮೋದಿಯವರ ನಿಜವಾದ ಜೀವನ ಚರಿತ್ರೆ ಅಂದರೆ ಅವರ ಮುಖವಾಡ ಕಳಚಿದ ಮುಖ ಏನು, ಅವರ ಅಸಲಿ ಮುಖ ಏನು, ಅವರ ಕರ್ಮಕಾಂಡಗಳೇನು ಅನ್ನೋದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗದೇ, ಆ ಸತ್ಯನ ಅರಗಿಸ್ಕೊಳ್ಳೋಕ್ಕಾಗದೇ ಮಧು ಪೂರ್ಣಿಮಾ ಕಿಶ್ವರ್ ಅವ್ರ ಮೇಲೆ ಕೇಸ್ಗಳನ್ನು ಮಾಡಿ ಅವರಿಗೆ ಹೆದರಿಸೋಕ್ಕೆ, ಅವರಿಗೆ ಭಯನ ಹುಟ್ಟಿಸುವಂಥ ಒಂದು ಪ್ರಯತ್ನನ ಮಾಡ್ತಾ ಇದ್ದಾರೆ. ಭಯ ಉತ್ಪಾದನೆ ಮಾಡುವ ಒಂದು ಪ್ರಯತ್ನ ಅಂದರೆ ಭಯೋತ್ಪಾದನೆ. ಹೇಗೆ ಅಷ್ಟೇ. ಭಯೋತ್ಪಾದಕರಂದರೆ ಯಾರು? ಭಯೋತ್ಪಾದಕರಂದರೆ ಏನು? ಅವ್ರೇನು ಕೋವಿಡ್ ಇಟ್ಕೊಂಡು ಓಡಾಡ್ಬೇಕು ಕೈಯಲ್ಲಿ, ಅಥವಾ ಅವ್ರ ಕೈಲೊಂದು AK-47 ಇರಬೇಕು, ಅಥವಾ ಅವರು ಎದೆಲ್ಲಿ ಬಾಂಬ್ ಕಟ್ಕೊಂಡು ಓಡಾಡ್ತಾ ಇರಬೇಕು ಅಂತ ಏನಿಲ್ವಲ್ಲ. ಸಮಾಜದಲ್ಲಿ ಯಾರು ಭಯದ ವಾತಾವರಣನ ಸೃಷ್ಟಿ ಮಾಡ್ತಾನೋ ಅವನು ಭಯೋತ್ಪಾದಕ ಅಷ್ಟೇ. ಈಗ ನಾವು ಮಾಡುವಂಥ ಪೋಸ್ಟ್ಗಳಿಗಾಗಿರ್ಬೋದು, ನಾವು ಹಾಕುವಂಥ ಈ ಕಂಟೆಂಟ್ಗಳಿಗಾಗಿರ್ಬೋದು, ಇದಕ್ಕೂ ಒಂದಷ್ಟು ಜನ ಬಂದು ಕಮೆಂಟ್ ಮಾಡ್ತಾರೆ, ನಿನ್ನೇನು ಸುಮ್ಮನೆ ಬಿಡಲ್ಲ, ನಿನ್ಗೆ ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ಕಚ್ತೀವಿ ಅಂತೆಲ್ಲ ಹಾಕಿ ಒಂದು ಭಯನ ಸೃಷ್ಟಿ ಮಾಡುವಂತಹ, ಭಯನ ಉತ್ಪಾದನೆ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಅವರೆಲ್ಲ ಯಾರು? ಅವರು ಭಯೋತ್ಪಾದಕರೇ. ಭಯನ ಉತ್ಪಾದನೆ ಮಾಡುವಂಥ ಒಂದು ಪ್ರಯತ್ನ. ಅವರು ಸಣ್ಣ ಸಣ್ಣ ಭಯೋತ್ಪಾದಕರಷ್ಟೇ. ಹಂಗನ್ ಮಾತ್ರಕ್ಕೆ ನಾನೇನು ಭಯ ಬೀಳ್ತೀನಿ ಅಂತ ಅಲ್ಲ. ಯಾಕಂದರೆ ದೇವರು ನನ್ನನ್ನು ಸೃಷ್ಟಿ ಮಾಡ್ತಾ ಭಯ ಅನ್ನೋ ಆ ಕಾನ್ಸೆಪ್ಟನ್ನ ನನ್ನೊಳಗೆ ಇಡೋದನ್ನೇ ಮರ್ತುಬಿಟ್ಟು.